ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಇಂದು ಈಸಿ ಆಕ್ಸೆಸ್ ಸರ್ವಿಸಸ್ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಮಕ್ಕಳ ಪೋಷಕರ ಒಂದು ಒಳಿತಿಗಾಗಿ ಒಂದು ಹೊಸ ಸೇವೆಯನ್ನು ಲಾಂಚ್ ಮಾಡಿದ್ದು, ಈ ಕುರಿತಾದ ಮಾಹಿತಿ ಈ ರೀತಿ ಇದೆ. To coordinate this initiative across the southern states, I work closely with the education institution community partners to ensure that authentic education information reaches every section of the society. Today, education is changing rapidly through the digital transformation and national education reforms. Important initiatives such as APAR and ABC, that is One Nation, One Student ID. Digital academic records and various government educational schemes have created valuable opportunities for the students. However, many students, parents and educational institutions, especially in rural and unreserved communities, are still unaware of these initiatives. That's why ECIT Service has taken this initiative to support public access to reliable education information. गवर्नमेंट से फैसिलिटीज है, इसका जो प्रोग्रेसिव है और इसका पिक्चर, इस चीज को हम लोगों को ओवरऑल स्टेट में हर स्टूडेंट बेसिकली रूरल स्टूडेंट्स those who are not getting the proper benefits from the education system, so we are going to provide them the awareness that this kind of facilities are available throughout the government. Getting from the state government, central government, all are providing these things at this part. So हम लोग का कोशिश है कि हम लोग अपने एड से गवर्नमेंट के हेल्प से पूरे स्टेट में हर स्टूडेंट को डिजिटल एजुकेशन सिस्टम का जो बेनिफिट्स है इसका अवेयरनेस प्रोवाइड करते हैं, ताकि ये लोग इसका बेनिफिट लेके अगर किसी स्टूडेंट का कुछ फ्यूचर में भला होता है तो हम लोग अपने एड से मानेंगे कि अपना काम सक्सेस है। यही हमारा मेन मोटो है। अपार्ट फ्रॉम दिस देयर इज नथिंग, वी आर ओनली डूइंग दिस थिंग फॉर सोशल बेनिफिट, दैट्स ಇದು ಸ್ಟೇಟ್ ನೋಡಲ್ ಆಫೀಸರ್ ನಮ್ಮ ಪ್ರಾಜೆಕ್ಟ್ ಇರೋದು ಅವರು ರೀಜನಲ್ ಹೆಡ್ ಫಾರ್ ಸೌತ್ ಇಂಡಿಯನ್ ಸ್ಟೇಟ್ಸ್. ಆಮೇಲೆ Soman Das, he's from Delhi. He's ECSS Mr. Jivananda, he's also from Tamil Nadu. He's looking to take care of Tamil Nadu operations. So project Kerala ಬಂದಿದ್ದಾರೆ. ಇವರು ಮಿಸ್ಟರ್ ಮಧುಸೂದನ್, ಇವರು ಆಂಧ್ರದಿಂದ ತೆಲಂಗಾಣ ಅಂತ ಬಂದಿದ್ದಾರೆ. ಸೊ ಆಕ್ಟಿವಿಟೀಸ್ ಏನು ಮಾಡ್ತಾ ಇಲ್ಲ, ಸ್ಟೂಡೆಂಟ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಇನಿಷಿಯೇಟಿವ್ನ ತಗೊಂಡಿದ್ದೀವಿ. ನಿಮಗೂ ಗೊತ್ತಿದ್ದಂಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಡಿಜಿಟಲೈಸೇಷನ್ ಆಗಿದೆ. ಸೊ ಈ ನ್ಯೂ ಪಾಲಿಸಿ, ಎಜುಕೇಷನ್ ಪಾಲಿಸಿ ಅದರಲ್ಲಿ ತುಂಬ ಮಾರ್ಗದರ್ಶನ ಆಗಿದೆ. ಅದು ಬಡವರಿಗೆ, ಅದರಲ್ಲಿ ರೂರಲ್ ಸೈಡಿನ ಸ್ಟೂಡೆಂಟ್ಗೆ ಮತ್ತು ಅಂಡರ್ ಕವರೇಜ್ ಸ್ಟೂಡೆಂಟ್ಗೆ ಮಾಹಿತಿ ಹೋಗಿರೋಕ್ಕಿಲ್ಲ, ಆ ಬೆನಿಫಿಟ್ ಹೋಗಿರೋಕ್ಕಿಲ್ಲ ಅಂತ ಹೇಳಿ ನಾವು ಸೋಷಿಯಲ್ ಪಬ್ಲಿಕ್ ಇಂಟ್ರೆಸ್ಟಿಂದ ಈ ಆ್ಯಕ್ಟಿವಿಟೀಸನ್ನು ಸೌತ್ ಎಂಟೈರ್ ಸೈಡಿಂದ ಮಾಡಬೇಕಂತ ಹೇಳಿ ನಾವು ECSS ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿ ಒಂದೊಂದು ಸ್ಟೇಟಿಗೂ ಒಂದೊಂದು ಆಫೀಸರ್ನ ಮಾಡಿದ್ದಾರೆ. ಇದಕ್ಕೆ ಸಾರ್ ನಮ್ಮ ಸ್ಟೇಟ್ ರೀಜನಲ್ ಡೈರೆಕ್ಟರ್ ಹೇಳಿದಂಗೆ ಇಟ್ ಈಸ್ ನೋ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್, ಒನ್ಲಿ ಇಂಟಿಮೇಷನ್ ಇನ್ಫಾರ್ಮೇಷನ್ ಫೀಡ್ ಮಾಡಿ ಈ ಸ್ಟೂಡೆಂಟು ಎಲ್ಲ ಥರ ಈ ಪ್ರೋಗ್ರಾಮ್ನ ಏನೇನಿದೆ, ಒನ್ ID, ಆಧಾರ್ ಕಾರ್ಡ್, ABC ಅದೆಲ್ಲ ಅವ್ರು ಪಡಿಬೇಕು, ಅದರಿಂದ ಅವರು ಬೆನಿಫಿಟ್ ಆಗಬೇಕು ಅಂತ ಹೇಳಿ ಈ ಪ್ರೋಗ್ರಾಮನ್ನು ಮಾಡಿಸಿದ್ವಿ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಾಜೂರು ಸ್ಟೇಟಲ್ಲಿ. ಇಲ್ಲಿ ಒಂದು 10-15 ದಿವಸದಲ್ಲಿ ಸ್ಟಾರ್ಟ್ ಆಗ್ಬೋದು ಹೇಳಿದ್ದಾರೆ. ಸೊ ಮತ್ತು ನಿಮ್ಮಂತ ಒಂದು ವಿನಂತಿ ಏನಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು,
ನಮ್ಮ ಟೀಚರ್ ಆಗಿರ್ಬೋದು, ಅಲ್ಲ ಪ್ಯಾರೆಂಟ್ ಆಗಿ ಇರ್ಬೋದು, ಒಂದು ಪ್ರೊಫೆಸರ್ ಆಗಿ ಇರ್ಬೋದು, ಎಲ್ಲರೂ ಈ ಮಾಹಿತಿಯನ್ನು ಸ್ಟೂಡೆಂಟ್ ಹೇಳಿದರೆ ಅವ್ರಿಗೆ ಸರಿಯಾದ ಒಂದು ಬೆನಿಫಿಟ್ ಆಗುತ್ತೆ. ಇದು ಯಾಕೆಂದರೆ ಕೆಲವು ಕಾಲೇಜಲ್ಲಿ ಮಾತ್ರ ಈ ಆಫಾರನ್ನು ಯೂಸ್ ಮಾಡ್ತಾ ಇದ್ದಾರೆ, ಕೆಲವು ಫೆಸಿಲಿಟೀಸ್ ಇನ್ನೂ ಯೂಸ್ ಆಗಿಲ್ಲ. ಇದು ನಮ್ಮ ಸಬ್ ರಿಜಿಸ್ಟ್ರೇಷನ್ ನಾನು ಹೇಳಿದಂಗೆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಇರ್ಬೋದು, ಪಿ ಡಿ ಎಲ್ಲಿ ಖಾತಾ ಕೊಡೋದು, ಅದೆಲ್ಲವೇ ಮಾಡಲೀಸ್ ಆಗಿ ಮನೇಲಿ ಇಟ್ಕೊಂಡೇ ನಾವು ಮಾಡ್ಬೋದು. ಅದೇ ಥರ ಈ ಸ್ಟೂಡೆಂಟದ್ದು ಪ್ರೈಮರಿ ಎಜುಕೇಷನಿಂದ ಹಿಡಿದು ಅವರ ಹೈಯರ್ ಎಜುಕೇಷನ್ವರೆಗೆ ಅವ್ರ ಡೇಟಾಸ್ ಎಲ್ಲ ಒಟ್ಟಿಗೆ ಆಗಿಬಿಡ್ತದೆ. ಸಪೋಸ್ ನಾನು ಒಂದು ಮಾಹಿತಿ ಎಲ್ಲ ನಾನು ಇಟ್ಟಿದ್ದೀನಿ, ನೀಟು ಬರೀತಾರೆ, ಕೆಲವರು ಇಂಡಿಯನ್ ಸ್ಟೂಡೆಂಟ್ ಹೋಗ್ತಾರೆ ಅಂದರೆ KEA ಹೋಗಬೇಕು, ಅವರು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 12th ಎಲ್ಲೆಲ್ಲಿ ಓದಿದ್ದಾರೆ ಅದನ್ನು ಆ ರೀತಿಯಲ್ಲಿ ಹೋಗಿ ಎಜುಕೇಷನ್ ಡಿಜಿಟಲ್ ಎಜುಕೇಷನ್ ಆಫೀಸರ್ಗಳ ಸೈನ್ ಮಾಡಿಸ್ಕೊಂಡು ಬಂದು ಸಬ್ಮಿಟ್ ಮಾಡಬೇಕು. ಸರ್ವಿಸ್ ಅಂದ್ರೆ ಏನು, ಅದನ್ನ ಹೇಗೆ ಆಕ್ಸೆಸ್ ಮಾಡ್ಬೋದು ಜನರು ಅಥವಾ ವಿದ್ಯಾರ್ಥಿಗಳು, ಅದರ ಉಪಯೋಗ ಏನು? ಒಂದು ಆರ್ಗನೈಸೇಷನ್ಸ್ ಅದನ್ನು ಅವ್ರು ಸೋಷಿಯಲ್ ಆಕ್ಟಿವಿಟೀಸ್ ಸುಮಾರು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಇದನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀವಿ. ಈ ಎಜುಕೇಷನ್ ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ ಅದನ್ನು ಅವೇರ್ನೆಸ್ ಕೊಡಬೇಕು, ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಮೇಜರಾಗಿ, ಆಮೇಲೆ ಅದನ್ನು ಪಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಂದು ಸಂಸ್ಥೆಯಾಗಿ ಮಾಡೋದಕ್ಕೆ How the students can approach you? See, everybody cannot, come to your office. Actually, students are not comes to us. We are going to them. But हम लोग पहुंचेंगे हर स्टूडेंट के पास, हर इंस्टीट्यूट में हम लोग पहुंचेंगे और उनको ऑफिशियली गवर्नमेंट की ओर से जो एजुकेशनल बेनिफिट्स है उसके बारे में हम लोग जानकारी देंगे ताकि वो लोग इनका लाभ उठा. ओके सर. Across our region, many students and families have still undeveloped important educational initiatives such as APA, Academic Bank of Credits, One Nation, One National collaboration and responsible public communication, especially in rural and underserved communities. I would also like to emphasize that this is not commercial program. It is not connected with any business, financial benefit or profit-making activity. Our mission is simply to ensure that students, parents and educational institutions receive accurate and reliable educational information so they can make informed decisions. We believe that meaningful cooperation between educational institutions, local communities and the media can help ensure that the student is left behind because of lack of information.